ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಸ್ಟಿಕ್ಕರ್ಸ್ನ ನೀವು ಬುಕ್ಕಿಗೆ ಏನು ಅಂಟಿಸ್ತಿರಲ್ಲ ಈ ಥರ ಸ್ಟಿಕ್ಕರ್ಸ್ನ ಯಾವ ರೀತಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಫಸ್ಟ್ ಲೈಕ್ ಮಾಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನಿಮ್ಮ ಕಂಪ್ಯೂಟರಲ್ಲಿ ಮೈಕ್ರೋಸಾಫ್ಟ್ ವರ್ಡನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈಗ ಟಾಪಲ್ಲಿ ಕಾಣ್ತಾ ಇದೆಯಲ್ಲ, ಅದರಲ್ಲಿ ಮೇಲಿಂಗ್ಸ್ ಅಂತ ಇದೆ ನೋಡಿ. ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅದೇ ರೀತಿಯೇ ಮಾಡಿ. ಇದು ನಿಧಾನವಾಗಿಯೇ ಹೇಳ್ಕೊಡ್ತೀನಿ. ಮೇಲಿಂಗ್ಸಲ್ಲಿ ಹೋಗಿ ಸ್ಟಾರ್ಟ್ ಮೇಲಿಂಗ್ ಅಂತ ಇದೆ, ಮೇಲ್ ಅಂತಿದೆ. ಅದರಲ್ಲಿ ಕೆಳಗಡೆ ಬಂದರೆ ಲೆಬೆಲ್ಸ್ ಅಂತಿದೆ. ಆ ಲೆಬೆಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಒಂದು ಓಪನ್ ಆಗುತ್ತೆ ನೋಡಿ. ಇದರಲ್ಲಿ A1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು A128171 ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡೋದ್ರಿಂದ A4 ಸೈಜಲ್ಲಿ 12 ಲೇಬಲ್ಸ್ ಬರ್ತವೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದಕ್ಕೊಂದು ಶೇಪ್ ನಿಮಗೆ ಕೊಡಬೇಕಾಗುತ್ತೆ. ಆ ಶೇಪ್ ಅಂದರೆ ಇನ್ಸರ್ಟಲ್ಲಿ ಹೋಗಿ, ಇನ್ಸರ್ಟ್ ಅಂತ ಅದರಲ್ಲಿ ಹೋಗಿ, ಇದರಲ್ಲಿ ಶೇಪ್ಸ್ ಹೋಗಿ, ನಿಮಗೆ ಯಾವುದು ಇಷ್ಟವಾದ ಶೇಪ್ಸ್ನ ತಗೊಳ್ಳಿ. ನಾನೊಂದು ತಗೊಂಡಿದ್ದೀನಿ. ಡ್ರ್ಯಾಗ್ ಮಾಡಿ ಇದರಲ್ಲಿ ಅರ್ಧ ಶೀಟ್ ಅಷ್ಟು ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮಗೆ A4ರಲ್ಲಿ ಆಫು ನೋಡಿ, ಈ ಥರ ಪಕ್ಕದಲ್ಲಿ ಕೂಡ ಬರಬೇಕು. ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಶೇಪ್ ಫಿಲ್ ಅಂತಿದೆ, ಅಲ್ಲಿ ಹೋದರೆ ಕಲರ್ ಚೇಂಜಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದ್ರ ಮೇಲೆ ಡೈರೆಕ್ಟಾಗಿ ಟೆಕ್ಸ್ಟ್ ಬರೆಯೋಕ್ಕೆ ಬರಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ಇದರಲ್ಲಿ ಯಾಡ್ ಟೆಕ್ಸ್ಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ನಿಮಗೆ ಯಾವುದು ಬೇಕಾಗುತ್ತೆ ಟೆಕ್ಸ್ಟ್ ಅದನ್ನೇ ಎಂಟರ್ ಮಾಡಿ. ಈಗ ನಾನು ಟೆಕ್ಸ್ಟ್ ಎಂಟರ್ ಮಾಡ್ತಾ ಇದ್ದೀನಿ. ಫಸ್ಟ್ ನೇಮು, ನೆಕ್ಸ್ಟ್ ಡ್ಯಾಶಸ್ ಡಾಟ್ಸ್ ಎಲ್ಲ ಕೊಟ್ಟು ಈ ಥರ ನಾವು ಡೆಕೋರೇಟ್ ಮಾಡ್ಬೋದು. ನಿಮಗೆ ಯಾವ ಥರ ಟೆಕ್ಸ್ಟ್ಸ್ ಎಲ್ಲ ಕಲರ್ಸ್ ಎಲ್ಲ ಸಿಗ್ತವೆ. ನೀವು ಅದು ಒಂದೇ ಬ್ಲ್ಯಾಕ್ ಒಂದೆಲ್ಲ ಬೇರೆ ಬೇರೆ ಕಲರ್ಸ್ ಎಲ್ಲ ಮಾಡ್ಬೋದು. ಇವಾಗ ಸದ್ಯ ನಿಮಗೆ ತೋರಿಸೋದಕ್ಕೋಸ್ಕರ ನೇಮ್ ಅಂತ ಟೈಪ್ ಮಾಡಿ ಡಾಟ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನೇ ಕಾಪಿ ಮಾಡ್ಕೊಳ್ಳಿ, ಎಂಟರ್ ಮಾಡಿ, ಮತ್ತೆ ಪೇಸ್ಟ್ ಮಾಡಿ. ಮತ್ತೆ ಇದು ನೇಮ್ ಬೇರೆದು ಕೊಡಿ, ಕ್ಲಾಸು. ನೆಕ್ಸ್ಟ್ ಕಾಪಿ ಮಾಡ್ಕೊಳ್ಳಿ, ಸೇಮ್ ಅದನ್ನೇ ಕಾಪಿ ಮಾಡ್ಕೊಂಡು ಸೇಮ್ ಟು ಸೇಮ್ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಮತ್ತೆ ಎಂಟರ್ ಮಾಡಿ. ಮತ್ತೆ ರೋಲ್ ನಂಬರ್ ಹಾಕಿ, ರೋಲ್ ನಂಬರ್. ಮತ್ತೆ ಇದನ್ನು ಕಾಪಿ ಮಾಡ್ಕೊಳ್ಳಿ, ಮತ್ತೆ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಇಲ್ಲಿ ಸಬ್ಜೆಕ್ಟ್ ಅಂತ ಟೈಪ್ ಮಾಡಿ. ನಿಮಗೆ ಬೇಕಾದರೆ ಬೇರೆ ಬೇರೆ ಟೈಪ್ ಸೆಲೆಕ್ಟ್ ಮಾಡ್ಬೋದು. ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ ಇಮೇಜ್ ಬೇಕಂತಂದರೆ ನೀವು ಡೌನ್ಲೋಡ್ ಮಾಡಿರ್ಬೇಕಾಗುತ್ತೆ. ನೀವು ಗೂಗಲ್ ಕ್ರೋಮಲ್ಲಿ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಗೂಗಲ್ ಕ್ರೋಮ್ನಲ್ಲಿ ಹೋಗಿ, ಇದರಲ್ಲಿ ನಿಮಗೆ ಯಾವುದಾದ್ರೂ ಫಿಗರ್ಸ್ ಬೇಕಂದ್ರೆ, ಅಂದರೆ ಹುಡುಗರಿಗೆ ಇಷ್ಟವಾಗಿತ್ತಂಥ ಗೊಂಬೆ ಯಾವುದಿರುತ್ತೆ ನೋಡಿ, ಟಾಮ್ ಆ್ಯಂಡ್ ಜೆರ್ರಿ, ಅದನ್ನು ಸೆಲೆಕ್ಟ್ ಮಾಡೋಣ. ಟಾಮ್ ಆ್ಯಂಡ್ ಜೆರ್ರಿ ನೋಡ್ತೀನಿ. ಇದರಲ್ಲಿ ಸರ್ಚ್ ಮಾಡಿದ ಮೇಲೆ ಇಮೇಜಲ್ಲಿ ಹೋಗಿ, ಇಮೇಜಲ್ಲಿ ಹೋದರೆ ಇದರಲ್ಲಿ ಟೂಲ್ ಬಾಕ್ಸಲ್ಲಿ ಹೋಗಿ ಟೈಪಲ್ಲಿ ಹೋಗಿ ಲೈನ್ ಡಯಾಗ್ರಾಮ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದರೆ ಮಾಡ್ಬೋದು. ಇಲ್ಲಾಂದರೆ ಇದನ್ನು ಕಾಪಿ ಮಾಡ್ಬೋದು. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಒಂದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ತೀನಿ ನೋಡಿ. ಓಕೆ ಮಾಡಿದ ಮೇಲೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಕಾಪಿ ಇಮೇಜ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕಾಪಿ ಆಗುತ್ತೆ. ಸೇವ್ ಮಾಡಿ. ಈಗ ಸೇವ್ ಆಗಿರುತ್ತೆ ನಮ್ಮ ಕಂಪ್ಯೂಟರಲ್ಲಿ. ಈಗ ಮತ್ತೆ ಮೈಕ್ರೋಸಾಫ್ಟ್ ವರ್ಡಲ್ಲೇ ಹೋಗಿ ನೆಕ್ಸ್ಟ್ ಇನ್ಸರ್ಟ್ ಮಾಡಿ. ಇನ್ಸರ್ಟಲ್ಲಿ ಹೋಗಿದರೆ ಪಿಕ್ಚರ್ಸ್ ಇದೆ, ಡಿವೈಸ್ ಅಂತಿದೆ, ಇದರಲ್ಲಿ ಹೋಗಿ ನೆಕ್ಸ್ಟ್ ಇದರಲ್ಲಿ ಡೌನ್ಲೋಡ್ಸಲ್ಲಿ ಇದೆ, ಡೌನ್ಲೋಡ್ಸಲ್ಲಿ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ತಗೊಂಡೋಗಿ ಅದ್ರ ಮೇಲೆ ಫಿಕ್ಸ್ ಮಾಡೋಕ್ಕಾಗಲ್ಲ ನೋಡಿ. ಈಗ ನೀವೇನು ಮಾಡೋಕ್ಕಂದ್ರೆ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಟಾಪಲ್ಲಿ ರ್ಯಾಪ್ ಟೆಸ್ಟ್ ಅಂತ ಇರುತ್ತೆ. ಇದರಲ್ಲಿ ಹೋದರೆ ಫ್ರಂಟು ಟೆಸ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಇದ್ರ ಮೇಲೆ ಪೇಸ್ಟ್ ಆಗುತ್ತೆ. ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಇಷ್ಟವಾದ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ.
ಇದಿಷ್ಟು ಮಾಡಿದರೆ ಸಾಕು. ನಿಮಗೆಲ್ಲ ಬೇರೆದೆಲ್ಲ ಕಾಪಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹೊರಗಡೆ ಕ್ಲಿಕ್ ಮಾಡಿದ್ರಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕಾಪಿ ಪೇಸ್ಟ್ ಮಾಡೋದೇ ನೆಸಿಟಿ ಇಲ್ಲ. ಈಗ ನೆಕ್ಸ್ಟ್ ನೀವು ಮೇಲಲ್ಲಿ ಹೋಗಿ ಮೇಲಿಂಗ್ಸ್ ಅಂತಿದೆಯಲ್ಲ ಅಲ್ಲಿ ಹೋದರೆ ಅಪ್ಡೇಟ್ ಲೇಬಲ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮಗೆ A4 ಶೀಟಲ್ಲಿ ಎಷ್ಟು ಲೇಬಲ್ಸ್ ಬರ್ತಾವಲ್ಲ ಅದೆಲ್ಲ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇದು ನಿಮಗೆ ಈಸಿಯಾಗಿ ಅನಿಸುತ್ತೆ. ಬರೀ ಒಂದು 2 ಮಿನಿಟ್ಸಲ್ಲಿ ಮಾಡ್ಬೋದು. ಈ ವಿಡಿಯೋ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ.